ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಇಂಗ್ಲೀಷ್ ವ್ಯಾಕರಣವನ್ನು ಸುಲಭವಾಗಿ ಕಲಿಯುವುದು ಈ ಒಂದು ದಿಶೆಯೊಳಗೆ ನಾವು ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದೊಳಗೆ ಕೈಂಡ್ಸ್ ಆಫ್ ಪ್ರೊನೌನ್ಸ್ ನೋಡ್ತಾ ಇದ್ದೀವಿ. ಈಗ ಕೊನೆಯ ಒಂದು ಪ್ರೊನೌನ್ಸ್ ಬಂದು ಎಂಪಥಿಕ್ ಪ್ರೊನೌನ್ಸ್, ಅವಧಾರಕ ಸರ್ವನಾಮಗಳು ಅಂತ. ಅವಧಾರಕ ಸರ್ವನಾಮಗಳು, ಪ್ರೊನೌನ್ಸ್ ವಿಚ್ ಎಂಫಸೈಸ್ ದ ಆ್ಯಕ್ಷನ್ ಡನ್ ಬೈ ಎ ಪರ್ಸನ್ ಆರ್ ಕಾಲ್ಡ್ ಆಸ್ ದಿ ಎಂಪಥಿಕ್ ಪ್ರೊನೌನ್ಸ್. ನೋ, ಪ್ರೊನೌನ್ಸ್ ವಿಚ್ ಎಂಫಸೈಸ್ ದಿ ಆ್ಯಕ್ಷನ್ ಡನ್ ಬೈ ಎ ಪರ್ಸನ್. ನೋ, ಎಂಫಸೈಸ್ ಡನ್ ಬೈ ಎ ಪರ್ಸನ್, ಎಂಫಸೈಸ್ ದಿ ಆ್ಯಕ್ಷನ್ ಡನ್ ಬೈ ಎ ಪರ್ಸನ್ ಆರ್ ಕಾಲ್ಡ್ ಆಸ್ ದಿ ಎಂಪಥಿಕ್ ಪ್ರೊನೌನ್ಸ್. ಆತ್ಮಾರ್ಥಕ ಸರ್ವನಾಮದ ಜೊತೆಗೆ ಕರ್ತೃಪದವನ್ನು ವಿಶೇಷವಾಗಿ ಒತ್ತಿ ಹೇಳಲು ಬಳಸುವಂಥ ಸರ್ವನಾಮಗಳು. ನೋ, ಆತ್ಮಾರ್ಥಕ ಸರ್ವನಾಮದ ಜೊತೆಗೆ ಕರ್ತೃಪದವನ್ನು ವಿಶೇಷವಾಗಿ ಒತ್ತಿ ಬಳಸುವ ಸರ್ವನಾಮಗಳನ್ನು ಅವಧಾರಕ ಸರ್ವನಾಮಗಳು ಎನ್ನುವರು. ಅವಧಾರಕ ಸರ್ವನಾಮಗಳು. ನೋ, ವಿಶೇಷವಾಗಿ ಎಂಫಸೈಸ್ ಅಂದರೆ ಇಂಪಾರ್ಟೆನ್ಸ್, ಗಿವಿಂಗ್ ದಿ ಇಂಪಾರ್ಟೆನ್ಸ್ ಟು ದಿ ಪರ್ಸನ್ ಹೂ ಇಸ್ ಡೂಯಿಂಗ್ ದ್ಯಾಟ್ ಅಂತ. ನೋ, ಎಂಫಸೈಸ್ ದಿ ಆ್ಯಕ್ಷನ್ ಡನ್ ಬೈ ಎ ಪರ್ಸನ್ ಆರ್ ಕಾಲ್ಡ್ ಆಸ್ ದಿ ಎಂಪಥಿಕ್ ಪ್ರೊನೌನ್ಸ್. ಆತ್ಮಾರ್ಥಕ ಸರ್ವನಾಮದ ಜೊತೆಗೆ ಕರ್ತೃಪದವನ್ನು ವಿಶೇಷವಾಗಿ ಒತ್ತಿ ಹೇಳಲು ಬಳಸುವಂಥ ಸರ್ವನಾಮಗಳನ್ನು ಅವಧಾರಕ ಸರ್ವನಾಮಗಳು ಎನ್ನುವರು. ಫಾರ್ ಎಕ್ಸಾಂಪಲ್, ಐ ಮೈ ಸೆಲ್ಫ್ ಡಿಡ್ ದಿಸ್ ವರ್ಕ್. ನಾನೇ ಮಾಡಿದ್ದು ಅಂತ, ನಾನೇ ಮಾಡಿ ಮುಗಿಸಿದ್ದೀನಿ ಆ ವರ್ಕನ್ನು ಅಂತೇಳು. ಅಂದರೆ ಆ ಪರ್ಟಿಕ್ಯುಲರ್ ಆಗಿ ಕರ್ತೃಪದವನ್ನು ವಿಶೇಷವಾಗಿ ಒತ್ತಿ ಹೇಳುವಂಥ ಪದಗಳು. ನೋ, ದೆನ್ ಹಿ ಹಿಮ್ಸೆಲ್ಫ್ ಬ್ರೋಕನ್ ದ್ಯಾಟ್ ಥಿಂಗ್. He himself broken that thing. She herself forced him to do that. She herself forced him to do that. They themselves play chess. They themselves play the chess. No? ಈ ರೀತಿಯಾಗಿ ಕರ್ತೃಪದವನ್ನು ವಿಶೇಷವಾಗಿ ಒತ್ತಿ ಹೇಳುವಂಥ ಪದಗಳಿಗೆ ನಾವು ಏನಂತೀವಿ? ಅವಧಾರಕ ಸರ್ವನಾಮಗಳು ಅಂತ ಕರಿತೀವಿ. ನೋ, ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೆ ಎಲ್ಲ ಟೈಪ್ ಆಫ್ ಪ್ರೊನೌನ್ಸನ್ನು ನೋಡಿದ್ದೀವಿ. ನಾವು ಮುಂದಿನ ಒಂದು ವಿಷಯವನ್ನು ಮುಂದಿನ ಒಂದು ವಿಡಿಯೋದೊಳಗೆ ನೋಡೋಣ. ಧನ್ಯವಾದಗಳು.